ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಫ್ರೆಂಡ್ಸ್, ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಅವ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಗೃಹಲಕ್ಷ್ಮಿಯರಿಗೆ ಇನ್ನೊಂದು ಭರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಈಗ ಗೃಹಲಕ್ಷ್ಮಿಯರು ಮಹಿಳೆಯರಷ್ಟೇ ಇದ್ವಿ ಅಲ್ವಾ. ಸೊ 18 ವರ್ಷದಿಂದ ಏಜ್ ಲಿಮಿಟ್ ಇಲ್ಲ, ಇದ್ವಿ ಎಲ್ಲ ಮಹಿಳೆಯರು ಇದ್ವಿ ಗೃಹಲಕ್ಷ್ಮಿ ಫಲಾನುಭವಿಗಳು ಆಗೋಕ್ಕೆ. ಸೊ ಈಗ ಗೃಹಲಕ್ಷ್ಮಿಯರು ಮತ್ತೇನು ಇನ್ನೊಂದು ಕೊಟ್ಟಿದ್ದಾರೆ ಅಂದರೆ, ಲಾಸ್ಟ್ ಆಗಸ್ಟಿಂದನೂ ಹೇಳ್ತಾ ಇದ್ದಾರೆ, ಈಗ ಮಂಗಳಮುಖಿಯರು ಇರ್ತಾರಲ್ವ, ಸೊ ಅವರಿಗೂ ಗೃಹಲಕ್ಷ್ಮಿಯ ಫಲಾನುಭವಿಗಳು ಆಗುವಂಥ ಅವಕಾಶ ಇದೆ. ಪಾಪ ಅವ್ರದ್ದು ಕೆಲಸ ಏನು ಹೇಳ್ರಿ, ಬರೀ ಭಿಕ್ಷೆ ಬೇಡೋದು, ಭಿಕ್ಷೆ ಬೇಡಿ ಅವರ ಹೊಟ್ಟೆ ತುಂಬಿಸ್ಕೊಳೋದು, ಇದೇ ಅವ್ರದ್ದು ಕೆಲಸ ಆಗಿಬಿಟ್ಟಿದೆ. ಆಗಸ್ಟಿಂದನೂ ಎಲ್ಲ ಫಲಾನುಭವಿಗಳಿಗೂ ಹೇಳಿದರು, ಬಟ್ ಅವ್ರು ಯಾಕೋ ಹಿಂಜರಿತಿದ್ರು, ನಮಗೆ ಬರುತ್ತೋ ಇಲ್ಲ, ನಮಗೆ ಕೊಡ್ತಾರೋ ಇಲ್ಲ ಅಂತ. ಮೊನ್ನೆ 2 ಡೇಸಿಂದನೂ ಅವರಿಗೂ ಎಲ್ಲ ಯಾರ್ಯಾರು ಹಾಕಿದಾರಲ್ವ, ನೋಡೋಣ ಅಂತ ಹಾಕಿರ್ತಾರೆ, ಬರುತ್ತೋ ಇಲ್ಲೋ ಅಂತ ನೋಡೋಣ ಅಂತ ಹಾಕಿರ್ತಾರೆ. ಸೊ ಅವರ ಖಾತೆಗೂ ಅಮೌಂಟ್ ಬಂದಿದೆ ಅಂತೆ. ಹಾಗಾಗಿ ನನ್ನ ವಿಡಿಯೋ ಮುಖಾಂತರ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನಿಮ್ಮ ಅಕ್ಕಪಕ್ಕ ಇರೋ ಮಂಗಳಮುಖಿಯರಿಗೆ ಅವ್ರಿಗೂ ತಿಳಿಸಿ. ಪಾಪ ಅವ್ರಿಗೂ ಎಷ್ಟೋ ಅನುಕೂಲ ಆಗುತ್ತಲ್ವ, ನಂದು 2,000 ರೂಪಾಯಿ ಅಮೌಂಟ್ ಬರುತ್ತೆ ಅಂತ. ಆರಾಮಾಗಿ ಅವರೇನು ಒಬ್ಬೊಬ್ಬರೇ ಇರ್ತಾರೆ, ಪಾಪ ಆರಾಮಾಗಿ ರೇಷನ್ ಆಗುತ್ತೆ, ಅವ್ರದ್ದೇನೋ ಒಂದು ಹೊಟ್ಟೆಪಾಡಿಗೆ, ಮೆಡಿಸನ್ಗೆ, ಏನಕ್ಕೋ ಆಗುತ್ತೆ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಈ ಯೋಚನೆ ಮಾಡಿದ್ದು ನಿಜವಾಗ್ಲೂ ತುಂಬ ಒಳ್ಳೆಯದಾಯಿತು ಸಿದ್ದರಾಮಯ್ಯ ಸರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಥ್ಯಾಂಕ್ಸು. ಮತ್ತು ಇನ್ನೊಂದೇನು ಅಂದರೆ, ಈಗ ಗೃಹಲಕ್ಷ್ಮಿ ಫಲಾನುಭವಿಗಳು ನೋಡಿರಿ, ಈಗ 30,000 ಅಮೌಂಟ್ ಆಯಿತು. ಈಗ ಮೊನ್ನೆ ನ್ಯೂಸಲ್ಲೂ ಬರ್ತಿತ್ತು, ಅತ್ತೆ ಸೊಸೆ ಸೇರಿ ತಮ್ಮ ಹೊಲದಲ್ಲಿ ಬೋರ್ವೆಲ್ನ ಹೊಡೆಸಿದ್ದಾರೆ ಅಂತೆ. ಅಂದರೆ ಆ ಅಮೌಂಟು ಕೂಡಿಟ್ಟು ಮತ್ತು ಎಕ್ಸ್ಟ್ರಾ ಅಮೌಂಟು ಹಾಕಿ ಬೋರ್ವೆಲ್ನ ಹೊಡೆಸಿದ್ದಾರೆ. ಆಮೇಲೆ ಮಂಗಲಸೂತ್ರ ಮಾಡ್ಕೊಂಡಿದ್ದಾರೆ, ಸೂತ್ರದ್ದು ತಾಳಿ ಇರುತ್ತಲ್ಲ ಅದು ತೊಗೊಂಡಿದ್ದಾರೆ, ಲೈಬ್ರರಿ ಮಾಡಿದ್ದಾರೆ, ಹೋಳಿಗೆ ಊಟ ಹಾಕಿದ್ದಾರೆ. ಈ ಥರ ಎಲ್ಲ ಯಾರ್ಯಾರು ಫೇಮಸ್ ಆಗಿದಾರಲ್ವ, ಈ ಥರ ಎಲ್ಲ ಜೋಡಿಸ್ಕೊಂಡು, ಆ ಥರ 21 ಜನ ಮಹಿಳೆಯರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಗುರುತಿಸಿ ಅವ್ರನ್ನ CM ಸಿದ್ದರಾಮಯ್ಯ ಸರ್ ಜೊತೆ ಮಾತಾಡಲಿಕ್ಕೆ ಕರ್ಕೊಂಡೋಗಿದ್ದಾರೆ. ಎಷ್ಟು ಸಂತೋಷವಾಗಿರೋವಂಥ ವಿಷಯ ಅಲ್ವಾ. ಚೆನ್ನಾಗಿ ಅನಿಸ್ತು ಇದೆಲ್ಲ ಗುರುತಿಸಿ ಮಾಡ್ತಿದ್ದಾರಲ್ವ ಅಂತ. ಆಮೇಲೆ ಕೆಲವೊಬ್ಬರಿಗೆ ಇನ್ನೂ 2 ಕಂತು 3 ಕಂತು ಹಿಂಗೆ ಬರಲೇಬೇಕು, ಬಂದಿಲ್ಲ. ನನಗೂ 2 ಕಂತು ಅಮೌಂಟ್ ಬಂದಿಲ್ಲ, ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಈ ಮಂತ್ ಎಂಡ್ ಒಳಗಡೆ ಎಲ್ಲರಿಗೂ ಬರುತ್ತೆ ಅಂತ ಹೇಳಿದ್ದಾರೆ. ಮತ್ತು 16ನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಅಂದರೆ, ಮತ್ತು ನೆಕ್ಸ್ಟ್ ಮಂತ್ಗೆ ಬರುತ್ತೆ ಫ್ರೆಂಡ್ಸ್. ಯಾಕಂದರೆ ಈಗ 2,500 ಕೋಟಿ ಅಮೌಂಟ್ ರಿಲೀಸ್ ಮಾಡಿರ್ತಾರಲ್ವ, ಸೊ ಅದು ಮತ್ತೆ ಎಲ್ಲ ಟರ್ನ್ ಓವರ್ ಎಲ್ಲ ಕರೆಕ್ಟ್ ಆಗಲಿಕ್ಕೆ ಮತ್ತು ಅವ್ರಿಗೆ ಟೈಮ್ ಬೇಕಾಗುತ್ತೆ. ಮತ್ತು ಕ್ರಾಸ್ ವೆರಿಫಿಕೇಷನ್ ಮಾಡ್ತಿರ್ತಾರೆ, ಅದು ಎಲ್ಲ ಮುಗಿಸ್ಕೊಂಡು ಮತ್ತು ನಮ್ಮ ಖಾತೆಗೆ ಜಮಾ ಮಾಡಲಿಕ್ಕೆ, ಆ ಪ್ರೊಸೀಜರ್ ಮಾಡಲಿಕ್ಕೆ ಮತ್ತು ಟೈಮ್ ಬೇಕಾಗುತ್ತಲ್ವ. ಸೊ ಹಾಗಾಗಿ ಮತ್ತೆ ಜನವರಿ ಫಸ್ಟ್ ವೀಕಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಜನವರಿ 10ನೇ ತಾರೀಕಿಂದ 15ನೇ ತಾರೀಕಿಗೆ ಮತ್ತೆ ಅಮೌಂಟ್ ಎಲ್ಲರ ಖಾತೆಗೂ ಬರುತ್ತೆ. ಮತ್ತು ಯಾರಿಗೆ ಬಂದಿಲ್ಲಲ್ಲ ಅವ್ರು ಬೇಜಾರಾಗಬೇಡ್ರಿ, ಸ್ವಲ್ಪ ತಾಂತ್ರಿಕ ದೋಷದಿಂದ ಬರ್ತಿರಲ್ಲ ಅಮೌಂಟು, ಬಂದೇ ಬರುತ್ತೆ. ಸೊ ವೇಟ್ ಮಾಡಿ. ಈ ವಿಷಯನ ಹೇಳಲಿಕ್ಕೆ ನಾನು ನಿಮ್ಮ ಮುಂದೆ ಬಂದೆ. ಥ್ಯಾಂಕ್ ಯು. ಹೇಗೆ ಅನ್ನಿಸ್ತಿದೆ ಗೃಹಲಕ್ಷ್ಮಿ ವಿಡಿಯೋಸ್ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮ್ಮ ರೆಸ್ಪಾನ್ಸ್ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ.